ಮಕ್ಕಳಿಗ ದೊಡ್ಡವ್ರ ಬೆಳ್ಳಿದ ಹೌದು, ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಇರುವ ಶ್ರೀಕೃಷ್ಣ ಜ್ಯುವೆಲರ್ಸ್ಗೆ ಚಿನ್ನಾಭರಣ ಖರೀದಿಸಲು ಬಂದ ಗ್ರಾಹಕರಂತೆ ನಟಿಸಿದ ದಂಪತಿ ಅಂಗಡಿ ಮಾಲೀಕರ ಗಮನವನ್ನು ಬೇರೆಡೆ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ. ಕತ್ತಿನ ಚೈನ್ ತೋರಿಸುವಂತೆ ಕೇಳಿದ ವೇಳೆ ಗಂಡ ಚಾಣಾಕ್ಷತನದಿಂದ ಕೌಂಟರ್ನಲ್ಲಿ ಇದ್ದ ಕೆಲವು ಚಿನ್ನದ ಉಂಗುರಗಳನ್ನು ತನ್ನ ಜೇಬಿಗೆ ಹಾಕಿಕೊಂಡಿದ್ದಾನೆ. ಕಳವು ಮಾಡಿದ ಬಳಿಕ ದಂಪತಿ ಅಂಗಡಿಯಿಂದ ಹೊರಬಂದಿದ್ದಾರೆ. ಈ ವೇಳೆ ಪಕ್ಕದ ಅಂಗಡಿಯವರು ಕಳ್ಳತನವನ್ನ ಗಮನಿಸಿ ತಕ್ಷಣ ಜ್ಯುವೆಲರಿ ಅಂಗಡಿ ಮಾಲೀಕರಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ದಂಪತಿಯನ್ನ ಬೆನ್ನಟ್ಟಿದ ಸಾರ್ವಜನಿಕರು ಹಾಗೂ ಅಂಗಡಿ ಸಿಬ್ಬಂದಿ ಅವರನ್ನ ಹಿಡಿಯಲು ಮುಂದಾದರು. ಆದರೆ ಉಂಗುರುಗಳೊಂದಿಗೆ ಗಂಡ ಪರಾರಿಯಾಗಿದ್ದು ಮಹಿಳೆ ಮತ್ತು ಮಗುವನ್ನ ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹೆಸರು ಅರ್ಜುನ್ ಅಂತ. ನನ್ನ ಹೆಸರು ಅರ್ಜುನ್ ಅಂತ. ನಾನು ಇವರು ಗಿರಾಕಿ ಇಬ್ಬರು ಚೈನ್ ಬೇಕು ಅಂತ ಬಂದರು. ನಾನು ಈ ಕಡೆ ತಿರುಗೋ ಅಷ್ಟಕ್ಕೆ ಅವರು ಗಂಡ ಉಂಗುರ ಕವರ್ ಎತ್ಕೊಂಡು ಸುಮಾರು 10ರಿಂದ 12 ಗ್ರಾಮ್ ಇತ್ತದು. ಎಲ್ಲ ಮಕ್ಳು ಉಂಗುರ ಕವರ್ ಎತ್ಕೊಂಡು ಹೊಟ್ಟೋಗಿದ್ದಾರೆ. ಒಂದು 10ರಿಂದ 12 ಗ್ರಾಮ್. ಅಲ್ಲ, ಯಾವ ರೀತಿ ಬಂದರು ಅವರು? ಚೈನ್ ಬೇಕು ಅಂತ ಬಂದರು. ನಾನು ಚೈನ್ ಬೇಕು ಅಂತ ಬಂದ್ರಲ್ಲ ಅಂತ ಇನ್ನು ತಿರುಗಿದ್ದೆ, ಅಲ್ಲಿಟ್ಟಿದ್ದೆ. ಅವರು ಗಂಡ ಕೈಯಲ್ಲಿ ಎತ್ಕೊಂಡು ಓಡೋದ. ಇಲ್ಲ, ನಾನು ನೋಡ್ಕೊಂಡು ಎದುರಂಗಡಿ ಅವ್ರು ಕರೆದಿದ್ದಕ್ಕೆ ಓಡೋಗಿದ್ದಕ್ಕೆ ಇವ್ರನ್ನ ಬಿಟ್ಬಿಟ್ಟು ಅವ್ರ ಗಂಡ ಎಸ್ಕೇಪ್ ಆಗೋದ. ಫಸ್ಟ್ ಚೈನ್ ಬೇಕು ಅಂತ ಬಂದು ಕೇಳಿದ್ದು. ಚೈನ್ ತೋರ್ಸಕ್ಕೆ ಹೋಗೋ ಅಷ್ಟಕ್ಕೆ ಅಲ್ಲಿಂದ ಉಂಗುರ ಎತ್ಕೊಂಡು ಓಡೋದ. ನಾನು ಅಲ್ಲಿ ಇದು ತಕ್ಕಡಿ ಹತ್ರ ಇಟ್ಟಿದ್ದೆ ಹಿಂದೆ. ಹಿಂಗೆ ಫುಲ್ಲು ಕೈ ಹಾಕಿ ಬೆಂಡ್ ಮಾಡಿ ಎತ್ಕೊಂಡಿದ್ದಾನೆ. ಇಲ್ಲ, ನಾನಿದ್ದೆ. ನಮ್ಮ ಹುಡುಗ ಆಚೆ ಹೋಗಿದ್ದ ಕಸ ಬಿಸಾಕಕ್ಕೆ. ನಾನು ಒಬ್ಬನೇ ಇದ್ದಿದ್ದು. ಎದುರು ಅಂಗಡಿ ಅವ್ರು ಕಿರ್ಚಿದ್ರು. ಆವಾಗ ಅವ್ರ ಹಿಂದೆ ಓಡೋದಾಗ ಇವರು ಅವ್ರ ಹೆಂಡತಿ ಸಿಕ್ಕಿದ್ರು. ಅವ್ರ ಗಂಡ ಎಸ್ಕೇಪ್ ಓಡೋದ್ರು. ಗಾಡಿಯಲ್ಲಿ ಹತ್ತು ಓಡೋದು. ಇವಾಗ 11:30. ಗಂಗಮ್ಮಗುಡಿ ರೋಡ್, ಶ್ರೀಕೃಷ್ಣ ಜ್ಯುವೆಲರ್ಸ್. ಏನು ಭಾಷೆ ಮಾತಾಡಿದ್ರೆ? ಕನ್ನಡ ಚೈನ್ ಬೇಕು ಅಂತ ಕನ್ನಡ ಮಾತಾಡೋದು. ವ್ಯಾಪಾರ ಹೇಳಿದ್ರ? ಇನ್ನು ಕಳ್ಳತನದ ಸಂಪೂರ್ಣ ದೃಶ್ಯಗಳು ಅಂಗಡಿಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಆರೋಪಿಯ ಕೈ ಝಳಕ ಸ್ಪಷ್ಟವಾಗಿ ದಾಖಲಾಗಿದೆ. ದೃಶ್ಯಗಳನ್ನು ಪರಿಶೀಲಿಸಿದ ಅಂಗಡಿ ಸಿಬ್ಬಂದಿ ಗಾಬರಿಗೊಂಡಿದ್ದಾನೆ. ಕಳ್ಳತನ ಮಾಡಿ ಪರಾರಿಯಾಗುತ್ತಿದ್ದ ಮಹಿಳೆ ತಾನು ಚಿನ್ನ ಖರೀದಿಸಲು ಮಾತ್ರ ಬಂದಿದ್ದೆ, ಗಂಡ ಕಳ್ಳತನ ಮಾಡಿರುವುದು ನನಗೆ ಗೊತ್ತಿಲ್ಲ ಎಂದು ಹೇಳಿದ್ದಾಳೆ. ಆದರೆ ಘಟನೆ ಕುರಿತು ಪೊಲೀಸರು ವಿವಿಧ ಆಯಾಮಗಳಲ್ಲಿ ವಿಚಾರಣೆ ನಡೆಸುತ್ತಿದ್ದಾರೆ. ಘಟನೆ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಮಹಿಳೆಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಪರಾರಿಯಾಗಿರುವ ವ್ಯಕ್ತಿಯ ಪತ್ತೆಗೆ ಮುಂದಾಗಿದ್ದಾರೆ. ಸುರಯ್ಯ, ಶಿಲ್ಘಟ್ಟ ನಮ್ಮದು. ನಮ್ಮ ಯಜಮಾನ್ ಇಲ್ಲಿ ಚೈನ್ ತಗೊಳಕ್ಕೆ ಅಂತ ಬಂದಿದ್ದು. ಅವ್ರು ನಾನು ಈ ಕಡೆ ಇದ್ದೆ. ನಮ್ಮ ಯಜಮಾನ್ರಲ್ಲಿ ಉಂಗುರ ಕವರ್ ಇತ್ತು, ಎತ್ಕೊಂಡು ಓಡೋಗಿದ್ದು. ಇಲ್ಲಿ ಸೇಟ್ ಅಂಗಡಿಗೆ ಅಣ್ಣ. ಹಾಂ, ಇಲ್ಲೇ ಇದರ ದರ್ಗಾ ಮೊಲ್ಲದಲ್ಲಿರೋದು ನಾವು. ಅಲ್ಲಿಂದ ಇಲ್ಲಿ ಅಂಗಡಿಗೆ ಬಂದಿದ್ದು. ಇದು ಕತ್ ಚೈನ್ ತಗೊಳ್ಳೋಕ್ಕೆ ನಮ್ಮ ಯಜಮಾನ್ರಿಗೆ. ಮುಬಾರಕ್. ಅವ್ರದ್ದು ಬೆಂಗಳೂರು. 35. ನಾವಿಲ್ಲೇ ಇರೋದು ದರ್ಗಾ ಮೊಲ್ಲ. ಅಲ್ಲಿ ಫಸ್ಟ್ ಕ್ರಾಸ್ ದರ್ಗಾ ಮೊಲ್ಲ, ಚಿಕ್ಕಬಳ್ಳಾಪುರದಲ್ಲಿ. ಸ್ವಂತ ಊರು ಶಿಲ್ಘಟ್ಟ. ನಮ್ಮದು ಸ್ವಂತ ಶಿಲ್ಘಟ್ಟ. ನಮ್ಮ ಯಜಮಾನ್ರವ್ರದ್ದು ಬೆಂಗಳೂರು. ನಮ್ಮದು ಲವ್ ಮ್ಯಾರೇಜ್ ಆಗಿ ಮದುವೆ ಆಗಿರೋದು. ಬಟ್ಟೆ ವ್ಯಾಪಾರ ಮಾಡ್ತಾರೆ.
ಈಗ ಅವ್ರಿಗೆ ಇದು ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ತಿಂತಾಯಿದ್ರು ಅವರು, ನಶ ಮಾಡಿ ಇದಾಗೋಗಿದ್ರು. ಈಗ ನಿಮ್ಮಾನ್ಸಲ್ಲಿ ಅಡ್ಮಿಟ್ ಮಾಡಿ 2-3 ತಿಂಗಳಾಯಿತು. ರಿಪೋರ್ಟ್ ಎಲ್ಲ ಇದೆ ಅಣ್ಣ. ಅಡ್ಮಿಟ್ ಮಾಡಿದರೆ ಆವಾಗಿಂದ ಈಗ 2-3 ತಿಂಗಳಿಂದ ಮನೆಯಲ್ಲೇ ಇದ್ದಾರೆ, ಹೋಗ್ತಾ ಇಲ್ಲ ಈಗ. ಇಲ್ಲಣ್ಣ, ಏನು ಈಗ ಅದೇ ಉಂಗುರ ಎತ್ಕೊಂಡಿರೋದು ಗೊತ್ತಿಲ್ಲ, ಅದು ಕವರಲ್ಲಿತ್ತು, ಎತ್ಕೊಂಡಿದ್ದಾರೆ. ಹಾಂ, ಎತ್ಕೊಂಡೋಗಿದ್ದಾರೆ. ಹಾಂ, ನಮ್ಮ ಯಜಮಾನ್ರೆ. ಅವ್ರು ಮಾಡ್ತಾ ಇರೋದು ಗೊತ್ತಿಲ್ಲ. ಈ ಕಡೆ ಬಂದು ನಾನು ಸೈಡಲ್ಲಿ ನಿಂತ್ಕೊಂಡಿದ್ದೆ, ಅವ್ರು ಕವರ್ ಎತ್ಕೊಂಡು ಆ ಅಣ್ಣ ಮುಂದೆ ಅಂಗಡಿಯವರು ನೋಡಿಕೊಂಡು ಕಿರ್ಚಾಡಿದ್ರಲ್ಲ, ನಾನು ಹಿಂದೆ ಹೋಗ್ದೆ. ಮತ್ತು ಆ ಅಣ್ಣ ಅವ್ರು ಅಂದೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೋದ್ರು. ಆಮೇಲೆ ಆ ಅಣ್ಣ ಅವರು ನನ್ನ ಹಿಡ್ಕೊಂಡಿದ್ದು, ನನ್ನ ಇಲ್ಲೇ ಬಿಟ್ಬಿಟ್ಟು ಹೊರಟೋಗಿದ್ದು. ಒಟ್ಟಾರೆ ಗ್ರಾಹಕರ ಸೋಗಿನಲ್ಲಿ ಬಂದು ಚಿನ್ನಾಭರಣ ಕಳುವು ಮಾಡಲು ಯತ್ನಿಸಿದ ದಂಪತಿಯ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಬಯಲಾಗಿದ್ದು, ಗಂಡ ಪರಾರಿಯಾಗಿದ್ರೆ ಹೆಂಡತಿ ಪೊಲೀಸರ ವಶದಲ್ಲಿ ಇದ್ದಾಳೆ. ಪ್ರಕರಣ ತನಿಖೆ ಮುಂದುವರೆದಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.